ಇಳಕಲ್ ತಾಲೂಕಿನ ಗೊರಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿ ಹಾಗೂ ವಲಸೆ ಯಾತ್ರಿ ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮತದಾನ ಜಾಗೃತಿ ಮೂಡಿಸುವ ರಂಗೋಲಿ ಸ್ಪರ್ಧೆ ನಡೆದಿದ್ದು, ಮತದಾನ ಜಾಗೃತಿ ಮೂಡಿಸುವ ರಂಗೋಲಿ ಹಾಕಿದ ಸ್ಪರ್ಧಿಗಳಿಗೆ ಪ್ರಶಸ್ತಿ ನೀಡಲಾಗಿದೆ. ಸಹಾಯಕ ನಿರ್ದೇಶಕರು ಪ್ರತಿಜ್ಞಾ ವಿಧಿ ಬೋಧಿಸುವ ಮೂಲಕ ಸ್ವಸಹಾಯ ಸಂಘದ ಸದಸ್ಯರಿಗೆ ಮತದಾನದ ಅರಿವು ಮೂಡಿಸಿದ್ದಾರೆ. ಅಂದಾಗ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವಕ್ಕೆ ನೀವು ಒಂದು ಬೆಲೆ. ಹೀಗಾಗಿ ನೀವು ಎಲ್ಲರೂ ಕೂಡಿ ಈಗೇನ ಮೇ 7ನೇ ತಾರೀಕಿನಂದು ಮತದಾನ ಕಾರ್ಯಕ್ರಮ ಅದ. ಎಲ್ಲರೂ ಮತಗಟ್ಟೆ ನಿಮ್ಮ ವಾರ್ಡ್ ನಲ್ಲಿ ಇರುವಂತಹ ಇಲ್ಲಿ ಬೂತ್ ಮತಗಟ್ಟೆ ಅದ. ಆ ಮತಗಟ್ಟೆಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿ ಮತದಾನವನ್ನ ಮಾಡುವಂತ. ನೀವು ಮತದಾನವನ್ನ ಯಾವ ರೀತಿ ಒಳಗೆ ಮಾಡಬೇಕು ಅಂತಂದ್ರೆ, ನೀವು ಯಾವುದೇ ಒಂದು ನಿಂತ ಅಭ್ಯರ್ಥಿಗಳಿಂದ ಯಾವುದೇ ಒಂದು ಹಣ ಆಗಿರಬಹುದು ಅಥವಾ ಮದ್ಯ ಹೆಂಡ ಆಗಿರಬಹುದು, ಇವಂತವು ಯಾವುದಕ್ಕೂ ಒಂದು ಆಮಿಷಕ್ಕೆ ಒಳಗಾಗಬೇಡ. ದಯವಿಟ್ಟು ನಿಂತ ಅಭ್ಯರ್ಥಿಯ ಯಾವ ವ್ಯಕ್ತಿಯನ್ನ ನಾವು ಆರಿಸಿ ತರಬಹುದು, ಯಾವ ವ್ಯಕ್ತಿ ಸೂಕ್ತ ಅದಾನ ಅನ್ನುವಂಥದ್ದು ನಿಮಗ ಸರ್ಕಾರ ಒಂದು ಮಹತ್ತರವಾದಂತ ಒಂದು ಹಕ್ಕನ್ನು ಕೊಟ್ಟ. ಆ ಹಕ್ಕನ್ನ ನೀವು ಅದನ್ನ ಸರಿಯಾಗಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಾಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಿಯಮ ಮೀರಿ ಚಾಲನೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ರೆ ದಂಡ ಗ್ಯಾರಂಟಿ. ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ದಂಡ ವಸೂಲಿ ಮಾಡುವ ವೇಳೆ ಸುಳ್ಳು ಹೇಳಿ ಬಚಾವಾಗಲು ಸಾಧ್ಯವಿಲ್ಲ. ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ರೆ ಜೋಕೆ. ಹೌದು, ಅವರ ಶರೀರದಲ್ಲಿ ಕಣ್ಗಾವಲು ಕ್ಯಾಮೆರಾ ಅಳವಡಿಸಲಾಗಿದ್ದು ಸೂಕ್ಷ್ಮವಾಗಿ ಎಲ್ಲವನ್ನ ಸೆರೆ ಹಿಡಿಯುತ್ತದೆ. ಇನ್ಮುಂದೆ ಸಾರಿಗೆ ನಿಯಮಗಳನ್ನ ಮೀರಿ ಚಾಲನೆ ಮಾಡಿ ಸಿಕ್ಕಿಬಿದ್ರೆ ಏನಿದ್ದರೂ ದಂಡ ನೀಡಿ ತೆಪ್ಪಗಿರ್ಬೇಕಷ್ಟೇ. ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯ ದಂಡ ವಸೂಲಿ ಮಾಡುವ ಅಧಿಕಾರಿಗಳಿಗೆ ಎಂಬಂತೆ 4 ಶರೀರದ ಮೇಲೆ ಅಳವಡಿಸುವ ಕ್ಯಾಮೆರಾ ಇಲಾಖೆ ನೀಡಿದ್ದು, ಇದೀಗ ಪೊಲೀಸರ ಮೇಲೆ ಕಣ್ಗಾವಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಟ್ರಾಫಿಕ್ ಪೊಲೀಸರು ದಂಡ ವಸೂಲಿ ಮಾಡುವ ವೇಳೆ ಅನಾವಶ್ಯಕವಾದ ವಾದ ವಿವಾದಗಳನ್ನು ತಡೆದು ನ್ಯಾಯಪರವಾಗಿ ಕಾರ್ಯನಿರ್ವಹಿಸಲು ಇಲಾಖೆ ಒಂದು ಉತ್ತಮ ವ್ಯವಸ್ಥೆ ಮಾಡಿದೆ. ರಸ್ತೆಯಲ್ಲಿ ನಡೆಯುವ ಅನೇಕ ವಿಚಾರಗಳಿಗೆ ಈ ಕ್ಯಾಮೆರಾ ಉಪಯೋಗಿಸಲಾಗುವುದು. ಕನಿಷ್ಠ 24 ಗಂಟೆಯವರೆಗೆ ಇದು ಕಾರ್ಯಾಚರಿಸುತ್ತದೆ.